ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿಪರದೇಶವರಪ್ರದಂ. ಶ್ರೀಮದ್ವಾದಶಸ್ತೋತ್ರ ಪಂಚಮಸ್ತೋತ್ರದಲ್ಲಿ 4ನೇ ಶ್ಲೋಕ. ಗೋವಿಂದ ಗೋವಿಂದ ಪುರಂದರ ವಂದೇ ಸ್ಕಂದ ಸುನಂದನ ವಂದಿತ ಪಾದ ವಿಷ್ಣೋ ಸೃಜಿಷ್ಣೋಗ್ರಸಿಷ್ಣೋ ವಿವಂದೇ ಕೃಷ್ಣ ಸದುಷ್ಣವಧಿಷ್ಣು ಸುಧೃಷ್ಣೋ. ಇದು ಎಲ್ಲ ಸಂಬೋಧನದಲ್ಲಿ ಇದೆ. ಗೋವಿಂದ ಗೋವಿಂದ ಪುರಂದರ ವಂದೇ ಸ್ಕಂದ ಸುನಂದನ ವಂದಿತ ಪಾದ. ಹಾಗೆ ವಿಷ್ಣು ಸೃಜಿಷ್ಣೋ ಗ್ರಸಿಷ್ಣೋ ವಿವಂದೇ ಕೃಷ್ಣ ಸದುಷ್ಣವಧಿಷ್ಣು ಸುಧೃಷ್ಣೋ. ಹಾಗೆ ಅಂತ ಕೇಶವ ನಾರಾಯಣ ಅಂತ ಮಾಧವ 3 ರೂಪದ ಸ್ತೋತ್ರವನ್ನ ಹಿಂದೆ ಮಾಡಿದ್ದಾರೆ. ಅದಾದ ಮೇಲೆ ಗೋವಿಂದ ವಿಷ್ಣು ಅಂತ 2 ರೂಪದ ಸ್ತೋತ್ರವನ್ನ ಈ ಶ್ಲೋಕದಲ್ಲಿ ಮಾಡ್ತಾ ಇದ್ದಾರೆ. ಗೋವಿಂದ ಅಂತ ದೇವರಿಗೆ ಗೋವಿಂದ ಅಂತ ಹೆಸರು. ಯಾಕೆ? ಗಾ ಅಂದ್ರೆ ವೇದ, ವೇದ ಲಕ್ಷಣೆಯ ಎಲ್ಲಾ ಶಬ್ದಗಳು ಅಂತ ಇಟ್ಕೋಬೇಕು. ಧ್ವನಿಗಳು, ಶಬ್ದಗಳು, ಅವುಗಳಿಂದ ವಿಂದತಿ ಪ್ರತಿಪಾದಕತ್ವೇನ ಪ್ರಾಪ್ನೋತಿ. ವಿಂದತಿ ಅಂದ್ರೆ ಹೊಂದುತ್ತಾನೆ ಅಂತ ಅರ್ಥ. ವೇದಗಳಿಂದ ವೇದ ಪ್ರತಿಪಾದ್ಯನಾಗಿ ತಿಳಿಯಲ್ಪಡುವವ ಅಂತ ಅರ್ಥ ಒಟ್ಟು ಇಲ್ಲಿ. ಗೋವಿಂದಸ್ಯ ಸಂಬುದ್ಧೇ. ಇನ್ನೊಂದು ವೇದ ಪ್ರತಿಪಾದ್ಯ ಅಂತ ಒಂದು ಅರ್ಥ. ಅಥವಾ ಗೋವಿಂದ ಗೋವುಗಳನ್ನು ರಕ್ಷಣೆ ಮಾಡುವವ, ಕೃಷ್ಣನಾಗಿ ಗೋಪಾಲಕನಾಗಿ ಇದ್ದ ಅಂತ ಅರ್ಥ ಬರುತ್ತದೆ. ಗೋವಿಂದ ಗೋವಿಂದ ಪುರಂದರ 2 ಶಬ್ದ ಇದೆ ಅಲ್ಲಿ, ಪುರ ದರ ಹಾಗೆ ಅಂತ. ಪುರ ಅಂದ್ರೆ ಲಿಂಗದೇಹ ಅಂತ ಅರ್ಥ, ಶರೀರ ಅಂತ ಅರ್ಥ. ಸ್ವಾಚ್ಛಾದಕ ಲಿಂಗ ದೇಹ, ದೇಹಾಖ್ಯ ಪುರಂ, ಅಥವಾ ಜರಾಸಂಧಾದಿ ಶತ್ರುಗಳ ದೇಹ ಅಂತ ಇಟ್ಕೋಬಹುದು. ಅದು ಕೂಡ ಪುರ. ಅದನ್ನ ಧಾರಯತಿ, ನಾಶಯತಿ ಅಂತ ಅರ್ಥ. ಅದರಿಂದ ದೇವರಿಗೆ ಪುರಂದರ ಅಂತ ಹೆಸರು. ಲಿಂಗದೇಹವನ್ನ, ಭಕ್ತರ ಲಿಂಗದೇಹವನ್ನ ನಾಶ ಮಾಡ್ತಾನೆ. ಅಥವಾ ಶತ್ರುಗಳಾದ ಜರಾಸಂಧ, ಹಿರಣ್ಯಕಶಿಪು ಅವರ ಶರೀರವನ್ನು ಕೂಡ ನಾಶ ಮಾಡ್ತಾನೆ. ಅದರಿಂದ ದೇವರಿಗೆ ಪುರಂದರ ಅಂತ ಹೆಸರು. ಅಂತ ನಿನಗೆ ನಮಸ್ಕಾರ ಅಂತ ಅಲ್ಲಿಗೆ ಅನ್ವಯ. ಗೋವಿಂದ ಗೋವಿಂದ ಪುರಂದರ ವಂದೇ. ಸ್ಕಂದ, ಸ್ಕಂದ ಅಂದ್ರೆ ಪಾರ್ವತಿಯ ಮಗ. ಪಾರ್ವತೀ ನಂದನ ಸ್ಕಂದ ಸೇನಾನೀಹಿ ಅಗ್ನಿ ಭೂಹು ಗುಹ. ಗುಹ ಸುಬ್ರಹ್ಮಣ್ಯ ಅಂತ ಕರಿತೀವಲ್ಲ ಅವರು, ಸ್ಕಂದ ಅಂತ ಅರ್ಥ. ಸನಂದನ, ಸನಂದನ ಅಂತಾನೆ ಇದೆ, ಸುನಂದನ ಅಂತಾನೆ ಇದೆ. ಸನಂದನ ಮುನಿಹಿ, ಸನಕ ಸನಂದನ ಅಂತ ಸನ್ಯಾಸಿಗಳಿದ್ದಾರೆ. ಅಂತ ಅವರಿಂದ ವಂದಿಸಲ್ಪಟ್ಟ ಪಾದ. ಯಾರ ಪಾದ ಸನಕಾದಿಗಳು ನಮಸ್ಕಾರ ಮಾಡ್ತಾರೋ, ಸನಂದನಾದಿಗಳು ವಂದನ ಮಾಡ್ತಾರೋ ಅವರು ಅಂತ ಅರ್ಥ. ಸ್ಕಂದಃ ಸನಂದನಃ ಸದೃಶಃ ಪುತ್ರಃ ಯಸ್ಯ. ಹಾಗೆ ಅಂತ ಬಹುರಿಹಿ ಮಾಡಿ, ಸ್ಕಂದ ಯಾರ ಮಗನಾಗಿ ಇದ್ದಾನೋ, ಸ್ಕಂದನಂತ ಮಗನನ್ನ ಪಡೆದವ ಅಂತ ಅರ್ಥ. ಯಾರು? ರುದ್ರದೇವರು. ಅಂತ ರುದ್ರದೇವರಿಂದ ವಂದಿತ ಪಾದ ಹಾಗೆ ಅಂತ ಅರ್ಥ. ಸ್ಕಂದ ಸುನಂದನ ಅಂದ್ರೆ ರುದ್ರದೇವರು, ವಂದಿತ ಪಾದ ಅವರಿಂದ ನಮಸ್ಕರಿಸಲ್ಪಟ್ಟ ಪಾದ ಉಳ್ಳವ ಅಂತ ಅರ್ಥ. ಅದು ಒಂದು ಅರ್ಥ ಇಲ್ಲಿಗೆ ಬರ್ತದೆ ಹಾಗೆ. ಇನ್ನು ವಿಷ್ಣು ಸೃಜಿಷ್ಣು ಗ್ರಸಿಷ್ಣು ವಿವಂದೇ ಅಂತ ಇದೆ. ಈಗ ವಿಷ್ಣು ಸ್ತೌತಿ, ಗೋವಿಂದ ರೂಪ ಆದ ಮೇಲೆ ವಿಷ್ಣು. ವಿಷ್ಣು ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾದವ ಅಂತ, ವಿಷಯರು ವ್ಯಾಪ್ತವು ಅಂತ ಧಾತು, ಅದರಿಂದ ಬಂದದ್ದು. ಎಲ್ಲ ಕಡೆ ಇರುವವ ಅಂತ ಅರ್ಥ. ವಿಷ್ಣು ಸಂಬೋಧನ, ಹೇ ವಿಷ್ಣು, ಎಲ್ಲ ಕಡೆ ವ್ಯಾಪ್ತನಾದ ಪ್ರಭುವೇ. ಸೃಜಿಷ್ಣು ಅಂತಾನೆ ಇದೆ. ಸ್ರಷ್ಟುಂ ಶೀಲಂ ಅಸ್ಯ ಅಸ್ತಿ ಇತಿ ಸೃಜಿಷ್ಣು ತಸ್ಯ ಸಂಬುದ್ಧಿ. ಸೃಷ್ಟಿ ಮಾಡಬೇಕು ಎನ್ನುವ ಇಚ್ಛೆ ಉಳ್ಳವ, ಕಾಲಕಾಲಕ್ಕೆ, ಸೃಷ್ಟಿಕಾಲದಲ್ಲಿ ಸೃಷ್ಟಿ, ರಕ್ಷಣೆಯ ಪಾಲನೆ ಕಾಲದಲ್ಲಿ ಪಾಲನೆ, ಲಯ ಕಾಲದಲ್ಲಿ ಲಯ, ಇದನ್ನ ಮಾಡುವವನೇ ಅಂತ ಅರ್ಥ. ಸೃಜಿಷ್ಣು ಅಂತ. ಇನ್ನು
ಗ್ರಸಿಷ್ಣು ಗ್ರಸ್ತಂ ಜಗದ್ ಭಕ್ಷಯಿತಂ ಶೀಲಂ ಅಸ್ತಿ ಅಸ್ತಿ. ಸಂಹಾರ ಕಾಲದಲ್ಲಿ ಗ್ರಸ್ತಿ ಗ್ರಸಿಷ್ಣು ಅಂದರೆ ಗ್ರಸ್ತುಂ ಜಗದ್ ಭಕ್ಷಯಿತಂ ಶೀಲಂ ಅಸ್ತಿ ಅಸ್ತಿ ಇತಿ ಗ್ರಸಿಷ್ಣು ತಸ್ಯ ಸಂಬುದ್ಧಿ ಅಂತ. ಪ್ರಳಯ ಕಾಲ ಬಂದಾಗ ನುಂಗಾಗ್ತಾನೆ, ಅದರಿಂದ ದೇವರಿಗೆ ಗ್ರಸಿಷ್ಣು ಅಂತ ಹೆಸರು. ವಿಷ್ಣು ರಕ್ಷಣೆ ಮಾಡ್ತಾನೆ, ಸೃಜಿಷ್ಣು ಸೃಷ್ಟಿ ಮಾಡ್ತಾನೆ, ಗ್ರಸಿಷ್ಣು ನುಂಗಿ ಆಗ್ತಾನೆ ಹಾಗೆ ಅಂತ ನಿನಗೆ ಒಂದೇ ವಿಶೇಷವಾದ ನಮಸ್ಕಾರ ಅಂತ ಅರ್ಥ. ಕೃಷ್ಣ ಶ್ಯಾಮ ಕಪ್ಪು ಬಣ್ಣದವನೇ ಅಥವಾ ನಿತ್ಯ ಸುಖಾತ್ಮಕನಾದವನೇ, ನ ಅಂದ್ರೆ ಆನಂದ ಅಂತ ಅರ್ಥ, ನಿತ್ಯವಾದ ಆನಂದವುಳ್ಳವನೇ ಅಂತ ಅರ್ಥ ಅಂತ ಪರಮಾತ್ಮ. ಕೃಷ್ಣ ಸದುಷ್ಣವಧಿಷ್ಣು ಅಂತ ಇದೆ. ಕೃಷ್ಣ ಶಬ್ದಕ್ಕೆ ಕೃಷಿರ್ ಭೂವಾಚಕ ನಶ್ಚ ನಿವೃತ್ತಿವಾಚಕ ಅಂತ ಹೇಳಿ ತಯೋರೈಕ್ಯಂ ಪರಂ ಬ್ರಹ್ಮ ಕೃಷ್ಣಂ ಇತ್ಯಭಿಧೀಯತೆ ಹಾಗೆ ಅಂತ ವಚನಾತ್ ಈ ಒಂದು ಅರ್ಥವೂ ಕೂಡ ಇದೆ. ಮಹಾಭಾರತದಲ್ಲಿ ಬರುವ ಶ್ಲೋಕ ಇದು. ಸದುಷ್ಣವಧಿಷ್ಣು ಹಾಗೆ ಅಂದ್ರೆ ಸದುಷ್ಣವಧಿಷ್ಣು ಹಾಗೆ ಅಂದ್ರೆ ಸತಾಂ ಅಂದ್ರೆ ಸತ್ ಅಂದ್ರೆ ಸತಾಂ ಸಜ್ಜನರ, ಉಷ್ಣಾಹ ಸದುಷ್ಣ ಅಂದ್ರೆ ಸಂತಾಪ, ಸಜ್ಜನರ ಸಂತಾಪಕಾರಿ ಯಾರು? ದೈತ್ಯರು. ಸಜ್ಜನರಿಗೆ ತಾಪವನ್ನು ಉಂಟು ಮಾಡುವವರು ದೈತ್ಯರು. ಸದುಷ್ಣ ಅಂತ ದೈತ್ಯರನ್ನ ತೇಷಾಂ ವಧಿಷ್ಣು ಅವರನ್ನ ಹಂತುಂ ಶೀಲಂ ಅಸ್ಯ ಅಸ್ತಿ. ಸಜ್ಜನರಿಗೆ ಸಂತಾಪ ಕೊಡುವವರನ್ನ ಸಂಹಾರ ಮಾಡುವವನೇ ಅಂತ ಅರ್ಥ. ಸದುಷ್ಣವಧಿಷ್ಣು ವಧಿಷ್ಣು ಅಂತ, ವಧಿಷ್ಣು ಅಂದ್ರೆ ಸಂಹಾರ ಮಾಡುವವ ಅಂತ ಅರ್ಥ. ಅದರ ಸಂಬುದ್ಧಿ ಸಂಬೋಧನಾ ಪ್ರಥಮದಲ್ಲಿ ಇದೆ. ಇನ್ನು ಸುದೃಷ್ಣೋಹೋ ಸುಷ್ಟು ಧರ್ತುಂ ಶೀಲಂ ಅಸ್ಯ ಅಸ್ತಿ, ಚೆನ್ನಾಗಿ ಧಾರಣೆ ಮಾಡುವವ ಅಂತ ಪರಮಾತ್ಮ ನಿನಗೆ ನಮಸ್ಕಾರ ಹಾಗೆ ಅಂತ. ತ್ವಾಂ ವಿವಂದೇ ಅಂದ್ರೆ ವಿಶೇಷೇಣ ವಂದೇ ಅಂತ ಒಟ್ಟ ಅಭಿಪ್ರಾಯ. ಗೋವಿಂದ ಗೋವಿಂದ ಪುರಂದರ ವಂದೇ ಸ್ಕಂದ ಸುನಂದನ ವಂದಿತ ಪಾದ, ವಿಷ್ಣು ಸೃಜಿಷ್ಣು ಗ್ರಸಿಷ್ಣು ವಿವಂದೇ ಕೃಷ್ಣ ಸದುಷ್ಣ ವಧಿಷ್ಣು ಸುಧೃಷ್ಣು ಹಾಗೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ. ಸುಧಿಷ್ಣ ಅಂತಾನೆ ಹೇಳ್ಬೋದಕ್ಕೆ.